ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಈ ಲಾಗ್ ನಂಗಂತೂ ತುಂಬ ಸ್ಪೆಷಲ್. ಯಾಕಂತೀರಿ? ಈಗ ಹೇಳಂಗಿಲ್ಲ, ಮುಂದೆ ಹೇಳ್ತೇನೆ. ಭಾಳ ದಿನದಿಂದ ವೇಟ್ ಮಾಡಿದ್ದ ಈ ಲಾಗ್ ಮಾಡ್ಬೇಕಂತ. ಲಾಗ್ಕಿಂತ ಅಲ್ಲಿ ಹೋಗೋ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಅದ ನನಗೆ. ಸೊ ಬರ್ರಿ, ಏನಂತ ನಾ ಮುಂದೆ ಹೇಳ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಫಸ್ಟ್ ಮೆಸ್ಸಿಗೆ ಹೋಗಿ ಚಹಾ ಕುಡ್ದ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ. ಬರ್ರಿ, ಚಹಾ ಮಾಡಿದವರು ಮೆಸ್ತಾಗ ಚಹಾ ಕುಡಿದು ಹೋಗೋಣ. ಸದ್ಯಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ರೈಲ್ವೆ ಸ್ಟೇಷನ್ದಾಗ ಹೋಗಿ ಲಾಗ್ ಮಾಡ್ತೀನಿ. ಕಾಲೇಜ್ನ ಅದೇನಿ, ಸ್ವಲ್ಪ ನಾಚಿ ಬರೋದು. ನಮ್ಮ ಕಾಲೇಜ್ದಿಂದ ರೈಲ್ವೆ ಸ್ಟೇಷನ್ಗೆ ಹೋಗಕ್ಕೆ ಶಾರ್ಟ್ಕಟ್ ಅದ. ನಾ ಅಲ್ಲಿಂದ ಹೋಗತ್ತೀನಿ. ನಮ್ಮ ಕಾಲೇಜ್ದಿಂದ ಭಾಳ ದೂರ ಇಲ್ಲ. ಇಲ್ಲಿ ತೇಜಸ್ವಿ ನಗರದ ಹೋಗೋರದ. ಆ ರೋಡಿಗೆ ಬರಬೇಕು. ಆ ರೋಡಿಗೆ ಫಸ್ಟ್ ರೋಡ್ ಏನು ಬರ್ತದೆ ಅದನ್ನು ಬಿಡಬೇಕು. ಧ್ವಜಸ್ತಂಭ ಬರ್ತದೆ, ಅದನ್ನು ಬಿಡ್ಬೇಕು. ನೆಕ್ಸ್ಟ್ ಹತ್ರ ಬಾಜುಕಿನ ರೋಡ್ ಏನಿದಲ್ಲ ಹತ್ತದಲ್ಲೇ ಒಳಗಡೆ ಬರಬೇಕು. ಒಳಗಡೆ ಬಂದು ಮುಂದೆ ಲೆಫ್ಟ್ ತೊಗೊಂಡ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಿ. ಇನ್ನು ಮುಂದದ ನಾನು ನಿಮಗೆ ತೋರಿಸ್ತೇನೆ ಪೂರಾ. ಬಂದು ಬಟ್ ಇಲ್ಲೇನ ಟಿಕೆಟ್ ಕೌಂಟರ್ ಇರೋದು ಆ ಸೈಡ್, ಪೂರಾ ಆ ಸೈಡ್. ಈ ಎಂಡ್ ಹಂಗದಲ್ಲ, ಹಂಗೆ ಆ ಎಂಡ್ ಕಡೆನ ಹೋಗ್ಬೇಕು. ಅಲ್ಲೇ ಟಿಕೆಟ್ ತೆಗ್ಸ್ಕೋಬೇಕು. ನಾ ಈಗ ಎಲ್ಲಿಗಂತ ಹೇಳ್ತೇನೆ, ವೇಟ್ ಮಾಡ್ರಿ. ಈಗ ಸದ್ಯ ಧಾರವಾಡ ರೈಲ್ವೆ ಸ್ಟೇಷನ್ ಬಂದೇನಿ. ಧಾರವಾಡ ರೈಲ್ವೆ ಸ್ಟೇಷನ್ ಮಸ್ತ್ ಅದ. ಅಚ್ಚಿ ಕಡೆ ಕೌಂಟರು ಓಪನ್ ಮಾಡಿದಾರ ಅನ್ಕೋತೀನಿ ಟಿಕೆಟ್ ಕೊಡೋದ. ನಾ ಇಷ್ಟೆಲ್ಲ ಬಂದಾಗೂ ಅಚ್ಚಿ ಕಡೆ ಟಿಕೆಟ್ ಕೊಡೋ ಕೌಂಟರ್ ಓಪನ್ ಇಲ್ಲ ಆಗಿತ್ತು. ಆ ಸೈಡ್ ಅದ ಅದು. ಇದು ಎಂಟ್ರೆನ್ಸ್. ಮತ್ತೊಂದಂದ್ರೆ ಇಲ್ಲಿ ಧಾರವಾಡ ಸ್ಟೇಷನ್ದಾಗ ನಮ್ಮ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವ್ರದ ಎಲ್ಲ ಫೋಟೋ ಅದ ಇಲ್ಲಿ ನೀವು ಗಮನಿಸಬಹುದ. ಅದ್ರಾಗ ಮೇನ್ ಹೇಳ್ಬೇಕಂದ್ರೆ ನಮ್ಮ ಧಾರವಾಡವರಾದ ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರದ್ದು ಫೋಟೋ ಅದ ಇಲ್ಲಿ. ಅವ್ರದ 4 ತಂತಿ ಕೃತಿಗೈತ್ಲೆ ಜ್ಞಾನಪೀಠ ಪ್ರಶಸ್ತಿ ಬರ್ತದ. ಧಾರವಾಡದಿಂದ ಗುಂತ್ಕಲ್ ಜಂಕ್ಷನ್ಗೆ ಟಿಕೆಟ್ ತೊಗೊಂಡೀನಿ. ಗುಂತ್ಕಲ್ಗೆ ಟಿಕೆಟ್ ಯಾಕೆ ತೊಗೊಂಡೆ ಆತರಿ, ನಾ ವೇಟ್ ಮಾಡಿದ್ದೆ ಅದ್ರ ಸಂಬಂಧ ಇಷ್ಟು ದಿನ. ನಾ ಆ ಪ್ಲೇಸಿಗೆ ವಿಸಿಟ್ ಮಾಡಿದ್ದೆ ಲಾಸ್ಟ್ ಸಲ ಅಂದ್ರೆ 2024 ಒಳಗೆ. ಯಾವಾಗ 2024 ನವೆಂಬರ್ 1 ತಾರೀಕು ನಾನು ದರ್ಶನ ತೊಗೊಂಡಿದ್ದೆ. ದರ್ಶನ ಅನ್ಕೊಳ್ಳಿ ಏನು ನೆನಪು ಬರತ್ತದ? ಎಸ್, ರಾಯರ ದರ್ಶನ. ಅಲ್ಲಿ ಹೋಗಿ ಬಂದ ಕೂಡಲೇ ನಾನು ಮತ್ತೆ ಹೋಗ್ಬೇಕಂತ ಭಾಳ ಸಲ ಟ್ರೈ ಮಾಡಿದೆ. ಬಟ್ ಟೈಮ್ ಕೂಡ ಬರಲಿಲ್ಲ. ಎಷ್ಟೋ ಸಲ ಆಯ್ತಂತೆ, ಅದೇ ಟೈಮ್ ಕೂಡ ಬರಲಿಲ್ಲ. ಲಾಸ್ಟಿಗೆ ಇವತ್ತು ಆ ಟೈಮ್ ಕೂಡ ಬಂದದ. ಅಂದರೆ ಹೆಂಗಂದ್ರೆ ಬೆಳಗ್ಗೆ ಇವತ್ತು ಫ್ರೈಡೇ ಅಲ್ವಾ. ಸೊ ಹೆಂಗಿರ್ತಂದ್ರೆ ಬೆಳಗಾವಿ ಟು ಡೈರೆಕ್ಟ್ ಮಂತ್ರಾಲಯ ಏನು ರೈಲ್ವೆ ಸ್ಟೇಷನ್ ಅದಲ್ಲ, ಅಂದ್ರೆ ಮಂತ್ರಾಲಯ ರೋಡ್ ಅಂತಾರು ಅಲ್ಲಿ ತನಕ, ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ತನಕ ಟ್ರೈನ್ ಇತ್ತು. ಬಟ್ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಸೊ ಅದ್ರ ಸಂಬಂಧ ಈಗ ತಿರುಪತಿ ಟ್ರೈನ್ ಅದ, ಅದಕ್ಕೆ ನಾವು ಹೋಗತ್ತೇವೆ. ಯಾಕಂದ್ರೆ ಅದ ನಾವು ಗುಂತ್ಕಲ್ ಏನು ಜಂಕ್ಷನ್ ಅದಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ತನಕ ಹೋಗ್ತೇವೆ. ನೆಕ್ಸ್ಟ್ ಅಲ್ಲಿಂದ ಅದ ಈಗ ಇಲ್ಲಿ ಧಾರವಾಡಕ್ಕೆ ಬರೋದ 6:30 ಸುಮಾರು ಆಗ್ತದ. 6:30 ಸುಮಾರು ಆಗ್ತದೆ. ಸೊ ಗುಂತ್ಕಲ್ ಹೋಗೋದ ರಾತ್ರಿ 12:30 1 ಆಗ್ತದ. ಈಗ ಅಲ್ಲಿಂದ ರಾತ್ರಿನೇ ಮತ್ತೆ ಟ್ರೈನ್ ಅದ, ಅರ್ಧ ತಾಸ 1 ತಾಸು ಬಿಟ್ಟು ಇಲ್ಲಿಗೆ ಮಂತ್ರಾಲಯ ರೋಡ್ ತಕ ನಾವು ಅಲ್ಲಿಗೆ ಹೋಗೋದ. ಏನಿದು ನಾಳೆ ದೇವ್ರ ದರ್ಶನ ಮಂತ್ರಾಲಯ ಅದೇನೋ ಅಂತಾರ, ಅದು ಒಂದು ವಾಡಿಕೆ ಅದ. ಅದು ಎಷ್ಟು ಕರೆ ಅದ ಸುಳ್ಳೋದ ನಂಗೆ ಗೊತ್ತಿಲ್ಲ. ರಾಯರ ಅವ್ರು ಯಾವಾಗ ಕರ್ಸ್ಕೋಬೇಕಲ್ಲ ಅವಾಗ ನಮ್ಗೆ ಕರ್ಸ್ಕೋತಾರತ್ತ. ಫಸ್ಟ್ ಟೈಮ್ ಇಷ್ಟು ಜಲ್ದಿ ಕರ್ಸ್ಕೊಂಡಿರೋ ಫಸ್ಟ್. ಬಟ್ ಈ ಸಲ ಸೆಕೆಂಡ್ ಟೈಮ್ ಹೋಗಿ ಬರ್ಬೇಕಂದ್ರೆ ಒಟ್ಟ ಟೈಮ್ ಕೂಡ ಬರ್ಬಾರ್ದಾಗಿತ್ತು. ಇವತ್ತು ಕೂಡ ಬಂದದ. ನಾ ಭಾಳ ಖುಷಿ ಒಳಗದೇನಿ. ನಿನ್ನೆ ನೈಟ್ ಆಯಿತು ಮತ್ತು ಮಧ್ಯಾಹ್ನನೂ ಕೂಡ ನಮ್ಗೆ ನಿದ್ದೆ ಹತ್ತಿಲ್ಲ. ಯಾವಾಗ ಹೋಗಿನಿ ಅದ ಹಂಗೆ ಆಗಿಬಿಟ್ಟದ. ಸೊ ಇದೊಂದು ನಂಗಂತೂ ಭಾಳ ಸ್ಪೆಷಲ್ ಲಾಗ್ ಮತ್ತು ಸ್ಪೆಷಲ್ ಮೂಮೆಂಟ್ ಕೂಡ. ರಾಯರೇ, ಐ ಆಮ್ ವೇಟಿಂಗ್ ಟು ಸಿ ಯು. ಈಗ ಟ್ರೈನ್ ಬರ್ತದೆ. ಅಥವಾ ನಮ್ಮ ಫ್ರೆಂಡ್ಸ್ ಅದಾರು ಅವ್ನು ಮೀಟ್ ಮಾಡಿಸ್ತೀನಿ. ಅಥವಾ ಒಬ್ಬಂತೂ ಗೊತ್ತದ, ನಾನು ಇನ್ನೊಬ್ಬ ಪರಿಚಯ ಇಲ್ಲ, ಅವನು ಭೇಟಿ ಮಾಡಿಸ್ತೀನಿ. ಸೊ ವಿಡಿಯೋ ನೋಡ್ತಾ ಇರಿ. ಟ್ರೈನಿಗೆ ಹತ್ತಿ ಕೂಡಲೇ ಸಿಗುನು. ಮತ್ತು ಟ್ರೈನ್ ಟೈಮಿಂಗ್ಸ್ ಹೇಳ್ಬೇಕಂದ್ರೆ ಅಲ್ಲಿ ಬೆಳಗಾವಿಯಿಂದ ಮಧ್ಯಾಹ್ನ 1:30 ಇತ್ತು. ಯಾವುದೋ ಇವತ್ತು ಫ್ರೈಡೇ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗೋದು. ಈಗ ತಿರುಪತಿಗೆ ಹೋಗೋದು ಅಲ್ಲಿ ಮಧ್ಯಾಹ್ನ ಈಗ 3:30 ಟ್ರೈನಿಗೆ ಕೂತಾರ ಅವರು. 3:45 ಅಲ್ಲಿಂದ ಬಿಡ್ತಿತ್ತು. ಆ ಟ್ರೈನಿಗೆ ಕೂತಾರು. ಈಗ ಇಲ್ಲಿಗೆ 6:30 ಬರ್ತದ. ಅಲ್ಲಿ ಹೋಗಿ ಮುಟ್ಟೋದಂದ್ರೆ ಇಲ್ಲಿ ಗುಂತ್ಕಲ್ ಜಂಕ್ಷನ್ ಅದಲ್ಲ, ಅಲ್ಲಿ ಹೋಗಿ ಮುಟ್ಬೇಕಂದ್ರೆ ರಾತ್ರಿ 12:30 ಆಗ್ತದೆ. ನಮ್ಗೆ ರಾಯರ ದರ್ಶನ ಸಿಗೋದ ನಾಳೆ ಬೆಳಗ್ಗೆನ. ಸೊ ಪೂರಾ ಎಲ್ಲ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಲ್ದ ನೋಡ್ರಿ. ಮತ್ತೊಂದು ನಾವು ಟಿಕೆಟ್ ಬುಕ್ ಮಾಡಿಲ್ಲ.
ಏನಿದ್ರು ಈಗ ನಾರ್ಮಲ್ ಜನರಲ್ ಸೀಟ್ದಾಗ ಹೋಗತ್ತೀವಿ, ಜನರಲ್ ಬೋಗಿ ಏನಿರ್ತಾವಲ್ಲ ಅದ್ರೊಳಗೆ ಹೋಗತ್ತೀವಿ. ಅದ್ರ ರೇಟ್ ಬಂದುಬಿಟ್ಟು ₹110 110 ಪರ್ ಪರ್ಸನ್ ಅದ. ಬುಕ್ಕಿಂಗ್ ಮಾಡಿ ಹೋಗ್ಬೋದಿತ್ತು, ಬಟ್ ಬುಕ್ಕಿಂಗ್ ಸಿಗೋ ಡೌಟ್ ಈಗೆಲ್ಲ. ಸೊ ಅದ್ರ ಸಂಬಂಧ ನಾವು ನಾರ್ಮಲ್ ಬೋಗಿದಾಗ ಹೋಗತ್ತೀವಿ. ಈ ನಾರ್ಮಲ್ ಕೋಚ್ ಇರ್ತದಲ್ಲ ಅದ್ರೊಳಗೆ ಹೋಗತ್ತೀವಿ. ಬಟ್ ಇನ್ನೇನು ಸ್ವಲ್ಪ ಟ್ರೈನ್ ಬರ್ತದ ಆದಷ್ಟು ಬೇಗ. ಈಗ ನಾವೇನು ಹೋಗತ್ತಿಲ್ಲ ಟ್ರೈನ್ ಅದು ಆ್ಯಕ್ಚುಲಾಗಿ ಎಲ್ಲಿಂದ ಬರ್ತದೆ ನಂಗೆ ಗೊತ್ತಿಲ್ಲ, ಬಟ್ ಏನೋ ಬೆಳಗಾವಿ ಮ್ಯಾಲಿಂತನ ಹಾದಿ ಬರ್ತದೆ. ಸೊ ಬೆಳಗಾವಿ ಟು ತಿರುಪತಿ ಅದ ಡೈರೆಕ್ಟ್ ಅದ ಟ್ರೈನ್. ತಿರುಪತಿಗೆ ನಾಳೆ ಮುಂಜಾನೆ ಏನೋ ಹೋಗಿ ಮುಟ್ತದೆ ಅನ್ಕೋತೀನಿ, ಪಕ್ಕ ಟೈಮಿಂಗ್ ಗೊತ್ತಿಲ್ಲ. ಅದು ಯಾವ ಟ್ರೈನ್ ಅಂದ್ರೆ ಹರಿಪ್ರಿಯ ಎಕ್ಸ್ಪ್ರೆಸ್ ಅಂತ. ಇದು ಡೈಲಿ ರನ್ ಆಗ್ತದೆ. ಇದಕ್ಕೆ ಈ ವಾರ ಆ ವಾರ ಈ ದಿನ ಆ ದಿನ ಅಂತ ಏನಿಲ್ಲ, ಡೈಲಿ ರನ್ ಆಗ್ತದೆ ಈ ಟ್ರೈನ್. ಬೇಕಂದ್ರೆ ಯಾರೇ ಹೋಗ್ಬರೋದ್ರಿಂದ ಈ ಟ್ರೈನಿಗೆ ನೀವು ಹೋಗಿ ಬರ್ಬೋದು, ಹರಿಪ್ರಿಯ ಎಕ್ಸ್ಪ್ರೆಸ್ ಅಂತ. ಅಲ್ಲೇ ಇಬ್ರು ಹುಡುಗರ ಪ್ಲಾಟ್ಫಾರ್ಮ್ದಾಗ ಬಗ್ರಿ ಆಡತಾವು. ಅವ್ರ ಲೋಕೋ ಪೈಲಟ್ ಬೈದ್ರ ಅನ್ನಿಸ್ತದ. ಸೊ ಗಪ್ ಹೋಗಾಕತ್ತು. ನಮ್ಮ ಟ್ರೈನ್ ಬಂತು. ನೀ ತಗ್ರಿ ಇವತ್ತು ಗೊತ್ತಾದಾನು ಯಾರಿವ? ಪವನ್, ಹೊಸ ಪರಿಚಯ. ರಜತ್ ಏನಂತಲ್ಲಿ ಏನ್ ಹೇಳಾದ್ರಿ ಹೇಳ್ತಿದ್ರ? ಏನ್ ಹೇಳಾದ್ರಿ ಹೇಳ ರಜತ್ ನೀ ಅಲ್ಲಿ ಮಾಯಕದ್ರ ಹೇಳ ಏನ್ ಹೇಳ. ಹೇಳ ಇಲ್ಲ ಏನ್ರ ಏನ್ ಹೇಳೋದಿಲ್ಲ, ನೀನೇ ಚಾಲು ಮಾಡಿ ಸಿಗೋಣ. ಅಲ್ಲ ಇವತ್ತಿನ ಪ್ಲಾನ್ ಈ ಪವನ್ ಸಮ ಕ್ಯಾನ್ಸಲ್ ಆಗ್ತಿತ್ತು. ಎಕ್ಸಾಮ್ ಅದ ಅವತ್ತೇ ಇದು ಮಾಡತ್ತಿದ್ದ, ಬಟ್ ಲಾಸ್ಟ್ಲಿ ಒಪ್ಕೊಂಡ ಬರ್ತೇನತ್ತ. ಸೊ ಈಗ ಹೋಗಾತೀವಿ. ಹೊಂಟೆ ಟ್ರೈನ್ ಕೂತೇವಿ. ಈಗ ಟ್ರೈನ್ ಜನರಲ್ ಟ್ರೈನ್ ಇದ್ರದ್ದು ಖಾಲಿ ಅದ, ಆಲ್ಮೋಸ್ಟ್ ಸೀಟ್ ಸಿಕ್ಕದ. ಮುಂದೆ ನೋಡ್ಬೇಕು, ಮುಂದೆ ರಶ್ ಆಗ್ಬೋದು. ಸೊ ಅಪ್ಡೇಟ್ ಕೊಡ್ತೀನಿ ಏನಂತ ಹೆಂಗತ್ತ. ಹೇಳಿದ್ನ ಅದೆಲ್ಲ ಆಗಲ್ಲ. ಸೊ ವಿಡಿಯೋದೊಳಗೆ ಇದು ನಡ್ತೈತೆ ನೋಡಿ. ಗಾಳಿಯನ್ನು ತುಂಬುತ್ತಿರುವ ಸಾಹಸಿ ನಿಮ್ಮನ್ನೇ ರೆಡಿ ಮಾಡಿದ ಯುವಕ. ನಾಳೆ ನಿಂದ ಹೆಡ್ಲೈನ್ ಏನ? ನೀನೇ ಹೆಡ್ಲೈನ್. ಗಾಳಿಯನ್ನು ತುಂಬಿಸಿ ಯಾವ ಪೇಪರ್ ಇಲ್ಲ, ಟೇಕ್ ವಿತ್ ಶುಭಂ ಚಾನಲ್ ನಿಂದ ನಾಳೆ ಹೆಡ್ಲೈನ್. ಈಗ ಸ್ವಲ್ಪ ಊಟದ ಸಮಯ. ಪವನ ಬುತ್ತಿ ತರ ಕೇಳಿದ್ದು ತಂದಾನು. ಅಣ್ಣ ನಿದ್ದಿ ಎಕ್ಸಾಮ್ ಬರೋ ಸುಸ್ತ ಬಂದನು. ನಮ್ಮ ಇನ್ನೊಬ್ಬ ದೋಸ್ತ ಅಂತೂ ದೇವ್ರ ಕೊತ್ತಂಗೆ ಕೂತು ಬಿಟ್ಟಾನೀಗ. ರಜತ ನಾಚ್ಕೊಳತಾನ ಹುಡುಗಿ ಯಾಕೋ ಏನ ಭಾಳ ಇಂಟ್ರೋವರ್ಟ್ ಆಗ್ಯಾನ ಯಾಕೋ ಇವತ್ತ. ನಮ್ಮನ್ನ ಯಾಕೋ ಹೊಸವಾಗಿ ಕಂಡಾದಂಗೆ ಮಾಡತಾನು.
ಇನ್ನೂ ಆಗ್ಯದ ಒಟ್ಟು ಹುಡುಗ ಸ್ವಲ್ಪ ಆಮೇಲೆ ವಿಚಾರಿಸ್ಕೊಳ್ತೇನೆ. ಗೈಸ್ ವಿ ಆರ್ ನೌ ಆಟ್ ಗುಂತ್ಕಲ್ ಸ್ಟೇಷನ್. ಈಗ ಸದ್ಯ ಗುಂತ್ಕಲ್ ಸ್ಟೇಷನ್ ಬಂದು ಟೈಮ್ ಎಷ್ಟಾಗ್ಲದ ರಜತ? 1:48 1:50 2 ಆಯ್ತು ನೋಡು. ಈಗ ಇರೋದು ನಾವು 7th ಪ್ಲಾಟ್ಫಾರ್ಮ್ದಾಗ ಅದೀವಿ. ಟೋಟಲ್ ಎಷ್ಟದ ನಮಗೆ ಗೊತ್ತಿಲ್ಲ. ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗಿ ಅಲ್ಲಿಂದ ನಾವು ಟಿಕೆಟ್ ತೆಗ್ಸ್ಕೊಂಡ ಮಂತ್ರಾಲಯ ರೋಡ್ ಸ್ಟೇಷನ್ಗೆ ಟಿಕೆಟ್ ತೆಗ್ಸ್ಕೋಬೇಕು. ಅಲ್ಲಿಗೆ ಹೋಗ್ಬೇಕು. ಬದ್ ನೋಡೋಣ ಏನೇನು ಆಗ್ತದೆ ನಮಗೆ ಗೊತ್ತಿಲ್ಲ. ಬದ್ ನೋಡೋಣ. ಎಲ್ಲಿ ಬಂದು ಪ್ಲಾಟ್ಫಾರ್ಮ್ 1 ಬಂದು ಇದ ಗುಂತ್ಕಲ್ ರೈಲ್ವೆ ಸ್ಟೇಷನ್ ಮಸ್ತ್ ಅದ, ನೀಟಾಗಿ ಅದ, ಚಂದ ಅದ. ಇದ ಗುಂಟ್ಕಲ್ ಜಂಕ್ಷನ್ ಎಂಟ್ರೆನ್ಸ್ ಏನದಲ್ಲ ಅಲ್ಲಿದ್ದ ಇದು ಮಸ್ತ್ ಅದ. ಬರೀ ಒಳ ಹೋಗಿ ಟಿಕೆಟ್ ಅಷ್ಟು ತಗ್ಸ್ಕೊಂಡು. ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಅದ, ಬೆಸ್ಟ್. ಇವೆಲ್ಲ ನಮ್ಮಲ್ಲಿ ಕಂಡು ಬರಂಗಿಲ್ಲ. రైలు ఒకటి రెండు ఒకటి ఆరు నాలుగు నుండి రైట్ చెక్ ಸ್ಮೈಲ್ ಕೊಟ್ಟ ಸ್ಮೈಲ್ ಬರಾಬರಿ ಸೋ ಬ್ಯಾಡ್ ಬ್ರೋ. ಫೈನಲಿ ಮಂತ್ರಾಲಯ ರೀಚ್ ಅದು. ಅಂದ್ರೆ ಮಂತ್ರಾಲಯ ರೋಡ್ ಅಂದ್ರೆ ರೈಲ್ವೆ ಸ್ಟೇಷನ್ ಬಂದು ರೀಚ್ ಅದು. ಇಲ್ಲಿನ ಟ್ರೈನ್ನ ಆಟೋನೇ ಹಿಡಿಬೇಕು ಈಗ, ಯಾಕಂದ್ರೆ ಬಸ್ ಇರಂಗಿಲ್ಲ. ಯಾಕಂದ್ರೆ ಬೆಳಗ್ಗೆ 3:30 ಆಗೈತಿ. ಈಗ ಮಧ್ಯಾಹ್ನ ಅಲ್ಲ, ಬೆಳಗ್ಗೆ 3:30 ಆಗೈತಿ. ಹೆಂಗಿತ್ಲೆ ಎಕ್ಸ್ಪೀರಿಯನ್ಸ್? ವರ್ಸ್ಟ್. ಅಲ್ಲಿಂದ ಬಂದು ರೈಲ್ವೆದಾಗಿಂದ ಇಳೋದಿ ಮತ್ತೆ ರೈಲ್ವೆದಾಗ ಹತ್ತಿದ್. ಏನು ವರ್ಸ್ಟ್ ಇತ್ತು ನಿನಗೆ? ಟ್ರೈನ್ ಇದು ಕ್ಲೀನ್ ಅದು. ಮನೆಗೆ ಟ್ರೈನ್ ನೋಡದ. ಆಮೇಲೆ ಸೀಟ್ ಅದು ಸಿಗ್ಲಿಲ್ಲ, ಜಾಗ ಅದು ಕುಂದ್ರಾಕ್ ಸಿಗ್ಲಿಲ್ಲ. ಬರ ಮುಂದೆ ಕುತ್ತಾಗ ಸಿಕ್ಕಾಗ ಎಟ್ ಕೂತಿ ಮುಕ್ಕೊಂಡಿಲ್ಲ ಪೈಲಾದ ಮತ್ತೆ ಆತ್ಲ ಮತ್ತ 2 ಸಿಗ್ಲಿಲ್ಲ. ಅದಕ್ಕೆ ಅಷ್ಟ ಇಲ್ಲಿ ಬಿಡೇನು ಒಂದ್ ತಾಸ ಹಾಗೆ. ಆಮೇಲೆ ಅದೊಂದು ಕ್ಲೀನ್ ಒಂದು ಬಾಸ್ ಮೇಲೆ ಇತ್ತು ಅಷ್ಟ. ಹೌದಾ? ಸ್ವಲ್ಪ ನಮ್ ಇಂಡಿಯಾ ಅಂತ ಸ್ವಲ್ಪ ಹಂಗ ವಾಸ್ ಇರ್ಲಿಲ್ಲ ನಮ್ಮ ಇಂಡಿಯಾನ ಅಲ್ಲದ. ರಜತ್ ಅವರೇ ನಿಮ್ಮ ಅಭಿಪ್ರಾಯ? ರಜತ್ ಅವರೇ ಬರ್ರಿ ಒಂದಿಟ. ರಜತ ಬಿಟ್ಬಿಡಿ ಸರ್, ಬನ್ನಿ ರಜತ್, ಬನ್ನಿ ಬಿಟ್ಬಿಡಿ ಸರ್, ನಮ್ನ ಬನ್ನಿ ಸರ್, ನಮ್ನ ಬಿಟ್ಬಿಡಿ ಸರ್. ಇಲ್ಲ ಪವನಲ್ಲಿರೋ ನಾಗವಲ್ಲಿ ಹೊರಗೆ ಬರುತ್ತಾ ಬಾಲೆ. ಬ್ಯಾಡ, ಕ್ಯಾಮ್ರಾ ಹೋಗಿ ಕ್ಯಾಮ್ರಾ ನೋಡೋದು. ರಜತ್ ಅವರೇ ನೀವು ಮಾತನಾಡಲೇಬೇಕು. ರಜತ್ ಅವರು ತುಂಬಾ ಶಾಯ್ ಪರ್ಸನ್ ಆಗಿದ್ದಾರೆ, ನಮ್ನು ಶಾಯ್ ಆಗಿ ಮಾಡ್ತಿದ್ದಾರೆ. ಈಗ ನೋಡುನು ಏನ್ ಮಾಡೋಣ ಈಗ. ವಾಟ್ ಟು ಡೂ ನೆಕ್ಸ್ಟ್? ಲೆಟ್ಸ್ ವೇಟ್. ಬಂದ್ ಇಲ್ಲಿ ಕೂತ್ ರೀಲ್ಸ್ ನೋಡತ್ತಾರ ಅಣ್ಣಗಳ. ಮುಂದೆ ಏನ್ ಮಾಡ್ಬೇಕನ್ನೋ ಚಿಂತಿಲ್ಲ. 4 ಗಂಟೆ ಆಗ್ಲಿ ಹೋಗೋಣ, ಒಂದ್ ಚಾ ಕುಡಿಯೋನು, ಆಮೇಲೆ ಆಟೋ ಬಸ್ ನೋಡೋಣ ಏನ್ ಸಿಗ್ತೈತಿ. ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ. ಈಗ ನೋಡೋಣ ರೂಮ್ ಅದು ನೋಡೋಣ ಏನಾರ. ಬರ್ರಿ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಅಷ್ಟು ಸರಿ ಇಲ್ಲ, ಭಯಬೇಡ್ರಿ ನನ್ನ. ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್. ಸಂದ ಅದ ಬಟ್ ಚಲೋ ಅದ, ಚಂದ ಅದ, ಕ್ಲೀನ್ ಐತಿ. ಎಸ್, ಕ್ಲೀನ್ ಈಸ್ ಮ್ಯಾಂಡೇಟರಿ. ಅಷ್ಟ ದೊಡ್ಡದಿರ್ಲಿ ಸಂದಿರ್ಲಿ. ನಮ್ಮ ಹಣ ಬಾಂಡ್ ಸಿಂಗಲ್ ಶೇರ್. ಇಂಟ್ರೊಡ್ಯೂಸ್ ಅವರ ಇಂಟ್ರೋವರ್ಟ್ ಪರ್ಸನ್ ಮಿಸ್ಟರ್ ರಜತ್ ಪತ್ತೇದಾರ್. ಬರ್ರಿ ಪತ್ತೇದಾರ. ಮಿಸ್ಟರ್ ರಜತ್ ಕೋಟೆವಾಲ. ರಜತ್ ಇಂಟ್ರೋವರ್ಟ್ ಅಲ್ಲ ಇಂಟ್ರೋವರ್ಟ್ ಅನ್ನಲ್ಲ ಮಾರ. ಅದಕ್ಕೆ ಡೋಂಟ್ ಲುಕ್ ಅಟ್ ಕ್ಯಾಮ್ರಾ, ಲುಕ್ ಅಟ್ ಮೀ. You will get some mood.
దయచేసి వినండి టాటాలో విష్ణుపూర్ ఎక్స్ప్రెస్ బళ్ళారి అలసిగరే జంక్షన్ విష్ణుపూర్ ಹಂಗ ಇರ್ತೈತಿ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹೊರಗೆ ಬಂದೇವಿ. ಇಲ್ಲಿ ರಿಕ್ಷಾದು ಎಲ್ಲ ನಿಲ್ತಾವ, 50 ರೂಪಾಯಿ ತಗೊಳತ್ತಾರ. ಈಗ ಮಂತ್ರಾಲಯಕ್ಕೆ ಹೋಗ್ತೇವಿ, ಬರ್ರಿ ಅಲ್ಲೇ ಸಿಗುನ. ಪಟ್ನ ಹೋಗುನ. ಹೆಂಗ ಪಟ್ನ ಪಟ್ನ